ಆಫರ್ ರಿಜೆಕ್ಟ್ ಮಾಡಿದ್ದು ಯಾಕೆ ನಟಿ ಜ್ಯೋತಿ ರೈ? ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ ನಟಿ ಜ್ಯೋತಿ ರೈ ಬರುತ್ತಾರೆ ಎಂಬ ವದಂತಿ ಹಬ್ಬಿತ್ತು. ಆದರೆ ತಮಗೆ ಆಫರ್ ಬಂದಿದ್ದು ನಿಜವಾದರೂ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಆಗಿದ್ದು ಅಲ್ಲಿ ತನ್ನತನವನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದು ಹೇಳುವ ಮೂಲಕ ಆಹ್ವಾನವನ್ನು ನಿರಾಕರಿಸಿದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದಾಗಲೇ ಬಿಗ್ ಬಾಸ್ ಕನ್ನಡ ಶುರುವಾಗಿ ತಿಂಗಳ ಮೇಲಾಗಿದೆ. ಬಿಗ್ ಬಾಸ್ ಶುರುವಾಗುವ ಮುನ್ನ ಹಲವು ಹೆಸರು ಕೇಳಿ ಬಂದಿತ್ತು. ಆ ಪೈಕಿ ಮಾದಕ ಚೆಲುವೆ ಜ್ಯೋತಿ ರೈ ಕೂಡ ಒಬ್ಬರು. ಆದರೆ ಅವರು ಕೊನೆಗೆ ಕನ್ನಡ ಬಿಗ್ ಬಾಸ್ ಹೋಗಲಿಲ್ಲ. ಇವರ ಹೆಸರು ಬಿಗ್ ಬಾಸ್ನಲ್ಲಿ ಕೇಳಿ ಬರ್ತದೆ. ಆದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಬಿಗ್ ಬಾಸ್ 4 ಗೋಡೆಗಳ ನಡುವೆ ಸ್ಕ್ರಿಪ್ಟೆಡ್ ಕೊಟ್ಟಿದ್ದನ್ನು ಮಾತನಾಡಿ ನನ್ನ ತನವನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ಅಲ್ಲಿ ನಮ್ಮ ತನವು ಇರುವುದಿಲ್ಲ. ಅಲ್ಲಿ ಉಳಿದುಕೊಳ್ಳುವುದಕ್ಕಾಗಿ ಇನ್ಯಾರೋ ಬರೆದುಕೊಟ್ಟಿರೋ ಹಾಗೆ ಹೇಳಬೇಕು ಎಂದು ಹೇಳಿದ್ದಾರೆ. ಆದ್ದರಿಂದ ಜ್ಯೋತಿ ರೈ ಅವರು ಹೋಗಲಿಲ್ಲಂತೆ, ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಸಿಗೋಣ. ಲವ್ ಯು ಸೋ ಮಚ್.